ಮನೆ ಹೆಣ್ಮಕ್ಳು ತಲೆ ಎತ್ಕೊಂಡು ತಿರುಗಾಡಕ್ಕಾಗ್ತಾ ಇಲ್ಲ. ಏನ್ ಮಾಡೋದಯ್ಯ, ಆ ಮನೆ ಓನರ್ ಇಂಥವ್ರು ಬಾಡಿಗೆ ಕೊಟ್ಬಿಟ್ಟು ಬಾಂಬೆಗೆ ಹೋಗಿ ಸೆಟ್ಲಾಗಿ ಹೋದ. ಸಹನೆ ಬೇಕು, ಏನು ಮಾಡಕ್ಕಾಗಲ್ಲ. ನಾ ಬರ್ತೀನಿ. ಶೋಭಿತಾ, ಏನಿಲ್ಲ, ಹೋಗಮ್ಮ. ಹೀಗ್ ಹೋಗಮ್ಮ. ಯಾಕೆ? ನಾ ಹೇಳ್ತಿದ್ದೀನಲ್ಲ, ಹೀಗ್ ಹೋಗು. ಆಮೇಲೆ ಏನಾಯ್ತೆ? ಆಸಿಡ್ ಬಾಟಲ್ ಲೇಬಲ್ನ ಯಾರೋ ಬದಲಾಯಿಸ್ಬಿಟ್ಟಿದ್ರು. ಆಮೇಲೇನು, ಆಸಿಡ್ ಜೊತೆಗೆ ಸೋಡಿಯಂ ಮಿಕ್ಸ್ ಮಾಡಿದ ತಕ್ಷಣ ಬುಸ್ ಅಂತ ಹೊಂಬಿಡ್ತು. ನಾ ಕ್ಲಾಸಲ್ಲಿ ಇರ್ತೀನಿ. ಏಯ್, ನೋಟ್ಸ್ ಬರ್ದಿದ್ಯೇನೆ? ಈಗ ಬರ್ಕೊಡ್ತೀನಿ. ನೀ ಕ್ಲಾಸ್ ರೂಮಿಗೆ ಬೇಗ ಬಂದ್ಬಿಡಾಯ್ತಾ? ತಗೋ. ನನಗ್ ಬೇಡ. ಬೇಡವಾ? ಯಾಕೆ? ಅದು ಆ ಪುಳಿಜುಟ್ಟಿಗೆ ಏನ್ ಹೇಳದಂತ ತಾನೆ? ಅವನಿಗೆ ಅವತ್ತೇ 4 ತಡ್ತಾ ಇದ್ದೆ, ಎಷ್ಟಂದ್ರೆ ಸಂಬಂಧಿಕ ಅಂತ ಸುಮ್ಮನೆ ಅದೇ. ನಿಂಗೆ ತೊಂದರೆ ಇದ್ರೆ ಹೇಳು, ನಾನ್ ನೋಡ್ಕೋತೀನಿ. ತಗೋ. ನೀವ್ ಅನ್ಕೊಂಡಿರೋ ಹಾಗೇನು ಇಲ್ಲ ನೋಡಿ. ಎಲ್ಲಾರು ನಮ್ಮನ್ನೇ ನೋಡ್ತಿದ್ದಾರೆ, ನಂಗೆ ಅಸಹ್ಯ ಆಗುತ್ತೆ. ಅದು ಸರಿ ಅನ್ನು. ಕಿಚನ್ ನೋಡಿದ್ರೆ ಇಡೀ ಕಾಲೇಜ್ ಹಿಂದೆ ಸುತ್ತುತ್ತೆ. ನಾನ್ ನಿನ್ ಹಿಂದೆ ಸುತ್ತಾ ಇರೋದು ಇವರೆಲ್ಲ ನೋಡ್ತಾ ಇದ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ಆದ್ರೂ ಅವ್ರು ನೋಡ್ತಾ ಇದಾರಂತ ನಾವ್ಯಾಕೆ ನಮ್ ಜೀವನ ಹಾಳು ಮಾಡ್ಕೊಬೇಕು? ತಗೋ. ಅಯ್ಯೋ, ಈ ಪುಸ್ತಕದ ಮೇಲೆ ಆಣೆ, ನೀವ್ ಅನ್ಕೊಂಡಿರೋ ಹಾಗೆ ನನ್ ಮನ್ಸಲ್ಲಿ ಏನೂ ಇಲ್ಲ. ಮತ್ತೆ ಅವತ್ ಕೇಳಿದ್ಕೆಲ್ಲ ಹೂ ಅಂತ ತಲೆ ಆಡಿಸ್ದೆ. ಶಿವ, ನೀವ್ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ಇಲ್ಲ, ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ. ನೋಡು, ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ಹೇಳು, ತಿದ್ಕೋತೀನಿ. ಅದನ್ ಬಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ತಡ್ಕೊಳ್ಳೋದಿಲ್ಲ. ಅಯ್ಯೋ, ಏನು ಹಾಗೆ ಹೋಗ್ತಾ ಇದ್ಯಾ? ಏನೇ ಹೇಳಿದ್ ಕೇಳಿಸ್ಲ ನಿನಗೆ? ನನ್ನ ಏನ್ ಅನ್ಕೊಂಡಿದ್ಯಾ? ಹುಚ್ಚ ಅಂತಲ್ಲ, ಇಲ್ಲ ಹುಚ್ಚ ತರ ಕಾಣಿಸ್ತಾ ಇದ್ದೀನ. ಅಯ್ಯೋ ಬಿಡಿ ನನ್ನ.